ನಮಸ್ಕಾರ ವೀಕ್ಷಕರೇ, ನಾನು ಉಮ್ಮೆ ಅಮರ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಬ್ಯಾಂಗ್ಳೂರ್. ವೀಕ್ಷಕರೇ, ನಾವಿವತ್ತು ಮಲ್ಲೇಶ್ವರಂ ಆಯುಕ್ತ ಕಚೇರಿ ಬೆಂಗಳೂರು ಪಶ್ಚಿಮ ಮಹಾನಗರ ಪಾಲಿಕೆಯಲ್ಲಿ ಬಂದಿದ್ವಿ. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಆಗ್ತಾ ಇರೋದು ಸೌಲಭ್ಯಗಳಿಗೆ ಇಲ್ಲಿ ಮಾಡ್ಕೊಡೋಣ ಅಂತ ಇಲ್ಲಿ ಕಮಿಷನರ್ ಜೊತೆಗೆ ಡಾಕ್ಟರ್ ಸಿ ರಂಗಸ್ವಾಮಿ ಸ್ಟೇಟ್ ಪ್ರೆಸಿಡೆಂಟ್, ಕೇಶವ ಮೂರ್ತಿ ವೆಸ್ಟ್ ಪ್ರೆಸಿಡೆಂಟ್, ಮತ್ತೆ ಅತೀಕ್ ಪಟೇಲು ಮತ್ತೆ ಹಲವಾರು ಇಲ್ಲಿ ಮುಖಂಡರು ಬಂದು ಇಲ್ಲಿ ಕಮಿಷನರ್ ಅವರ ಜೊತೆಗೆ ಭೇಟಿ ಮಾಡಿದ್ದರು. ಬನ್ನಿ ನೋಡೋಣ ಮತ್ತು ಮಾತಾಡೋಣ. ಸ್ಟೇಟ್ ಪ್ರೆಸಿಡೆಂಟ್ ಕೆಪಿಸಿಸಿ ಸ್ಟ್ರೀಟ್ ವೆಂಡರ್ ಸೆಲ್ ಡಾಕ್ಟರ್ ಸಿ ರಂಗಸ್ವಾಮಿ ಮತ್ತೆ ಎಲ್ಲ ಮೆಂಬರ್ಸ್ ಜೊತೆಗೆ ನಮ್ಮ ಕೆಪಿಸಿ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಜಿಯವರ ಅನುಮೋದನೆ ಮೇರೆಗೆ ನಾವು ಇವತ್ತು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಮುಖ್ಯ ಆಯುಕ್ತರನ್ನ ನಾವು ಒಂದು ಮನವಿಯನ್ನ ನೀಡಿದ್ದು. ಆ ಮನವಿಯನ್ನ ಸ್ವೀಕಾರ ಮಾಡಿದ ನಂತರ ನಮ್ಮ ಪಶ್ಚಿಮ ಮಹಾನಗರ ಪಾಲಿಕೆ ವ್ಯಾಪ್ತಿಯ 6 ವಿಧಾನಸಭಾ ಕ್ಷೇತ್ರದಲ್ಲಿ ಬರತಕ್ಕಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ಬಗ್ಗೆ, ವೆಂಡಿಂಗ್ ಝೋನ್ ಬಗ್ಗೆ, ಈ ವಾಹನ ಬಗ್ಗೆ ಹಲವಾರು ವಿಷಯಗಳು ಚರ್ಚೆ ಆಗಿದೆ. ಇವಾಗ ಐಡಿ ಕಾರ್ಡು ಇವತ್ತು ಚರ್ಚೆಯಲ್ಲಿ ಆ ಐಡಿ ಕಾರ್ಡು ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು. ಅದು ಹೊಸದಾಗಿ ನವೀಕರಣ ಮಾಡಿ ದೊಡ್ಡದಾಗಿ ಮುಂಚೆ ಯಾವ ರೀತಿ ಐಡಿ ಕಾರ್ಡ್ ಅನ್ನ ಕೊಟ್ಟಿದ್ರಲ್ಲ ಆ ರೀತಿ ಐಡಿ ಕಾರ್ಡ್ಗಳನ್ನ ಕೊಡಬೇಕು. ಯಾಕೆಂದ್ರೆ ಈ ಸತಿ ಐಡಿ ಕಾರ್ಡ್ ಅನ್ನ ಪ್ರಿಂಟ್ ಆಗಿ ಅದು ಮಾಡಿದ್ದಾರೆ, ಕಣ್ಣಿಗೆ ಏನು ಕಾಣೋದಿಲ್ಲ. ಮತ್ತು ಅದು ಕುತ್ತಿಗೆ ಹಾಕಬೇಕು ಅಂದ್ರೆ ಅದು ಸ್ಮಾರ್ಟ್ ಕಾರ್ಡ್ ತರ ATM ಕಾರ್ಡ್ಗಿಂತ ಚಿಕ್ಕದಾಗಿದೆ. ಆದ್ರಿಂದ ಇವತ್ತಿನ ಚರ್ಚೆಯಲ್ಲಿ ಹಲವಾರು ವಿಷಯಗಳನ್ನ ತಿಳಿಸಿದ್ದೀವಿ. ಮತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತರು ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಮಾಡಿ ಐಡಿ ಕಾರ್ಡ್ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿಂದ ಅಪ್ರೂವಲ್ ಆಗಿ ಅವರು ಸಹಿ ಆಗ್ಬೇಕು. ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ವಿಶೇಷವಾಗಿ ಅದು ಫಸ್ಟ್ ವಲಯ, ಸೆಕೆಂಡ್ ವಲಯ ಅಂತ ಹೇಳಿ ಆವಾವ ಜೋನಿಗೆ ಸಂಬಂಧಪಟ್ಟಂಗೆ GBA ಏನು ಬೆಂಗಳೂರು ಪ್ರಾಧಿಕಾರ ಆಗಿದೆಯಲ್ಲ ಇದು, ಅದರಲ್ಲಿ ನಮ್ದು ಪಶ್ಚಿಮ ವಿಭಾಗ ವ್ಯಾಪ್ತಿಯಲ್ಲಿ ಫಸ್ಟ್ ವಲಯ, ಸೆಕೆಂಡ್ ವಲಯ ಅಂತ 2 ವಾರ ಬರ್ತದೆ. ಆ ವಲಯಕ್ಕೆ ಸಂಬಂಧಪಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಐಡಿ ಕಾರ್ಡ್ ಅನ್ನು ವಲಯವಾರುಗಳು ಅಂತ ಮಾಡಬೇಕಾಗುತ್ತೆ. ಅದು ಬಗ್ಗೆ ಚರ್ಚೆ ಆಗಿದೆ. ಹಲವಾರು ವಿಷಯಗಳ ಬಗ್ಗೆ, ವೆಂಡಿಂಗ್ ಝೋನ್ಗಳ ಬಗ್ಗೆ, ಈ ವಾಹನಗಳ ಬಗ್ಗೆ ಮತ್ತು ಯಾವ ರೀತಿ ರೂಪರೇಷವನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಇವತ್ತು ನಮ್ಮ ಮಾನ್ಯ ಮುಖ್ಯ ಆಯುಕ್ತರುಗಳು ಬೆಂಗಳೂರು ಪಶ್ಚಿಮ ನಗರ ಆಯುಕ್ತರಿಂದ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ಮತ್ತು ಒಕ್ಕೂಟದ ವತಿಯಿಂದ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು, ಸ್ಟೇಟ್ ಕಮಿಟಿಯವರು ಎಲ್ಲರೂ ಇವತ್ತು ಚರ್ಚೆಯನ್ನ ಮಾಡಿ ಅನೇಕ ಸಂಘ ಸಂಸ್ಥೆಗಳು ಭಾಗಿಯಾಗಿದ್ರು. ಅದನ್ನ ಇವತ್ತು ಸಂಪೂರ್ಣವಾಗಿ ಎಲ್ಲಾ ವಿವರಗಳನ್ನ ಪಡ್ಕೊಂಡಿದ್ದಾರೆ ಅಂತ ನಾನು ಇಷ್ಟಪಡ್ತೀನಿ. ಇವತ್ತೇನು ನಮ್ಮ KPCC ಡಿ.ಕೆ. ಸಾಹೇಬ್ರ ಆದೇಶದ ಮೇರೆಗೆ ಇವತ್ತು ಏನು ನಮ್ಮ ರಾಜ್ಯಾಧ್ಯಕ್ಷರಾದಂತ ಡಾಕ್ಟರ್ ಸಿ ರಂಗಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ನಮ್ಮ ಪದಾಧಿಕಾರಿಗಳನ್ನು ಕರೆಸಿ ಇವತ್ತು ಏನು ಇಲ್ಲಿ ಕುಂದುಕೊರತೆ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಆಗ್ಲೇ ಹೇಳಿದ್ದಾರೆ. ಅದು ಎಲ್ಲಾ ರೀತಿಯಲ್ಲೂ ಆಯುಕ್ತರು ಇವತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಈಗ ಎಲ್ಲ ಆ ಕುಂದುಕೊರತೆ ಬಗ್ಗೆ ಲೆಟರ್ ಮುಖಾಂತರ ತಲುಪಿಸಿ ಇವತ್ತು ಏನು ಬೀದಿ ಬದಿ ಯಾತ್ರೆಗಳ ಪಶ್ಚಿಮ ವಲಯದ ಮಟ್ಟದಲ್ಲಿ 2 ವಲಯ ಮಾಡಿ ಅಂತಾನು ಹೇಳಿದ್ದಾರೆ. ಮಹಿಳೆಯರಿಗೋಸ್ಕರ ಫ್ರೀ ಶೌಚಾಲಯ ಕಟ್ಟಿಸ್ಕೊಡಿ ಅಂತಾನು ಹೇಳಿದ್ದಾರೆ. ಏನು ಪೊಲೀಸ್ ಇಲಾಖೆಯಿಂದ ಆಗ್ಲಿ, ಟ್ರಾಫಿಕ್ ಪೊಲೀಸ್ ಇಂದ ಆಗ್ಲಿ ಏನು ಅವ್ರಿಗೆ ಜಾಸ್ತಿ ನೋವುಗಳು ಕೊಡ್ತಿದಾರ, ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ರೀತಿಯಲ್ಲಿ ಸಮಸ್ಯೆನ ಸ್ಪಂದಿಸಿ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಐಡಿ ಕಾರ್ಡ್ ಕೊಟ್ಟು ಈ ಝೋನ್ ನಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಇಡೀ ಅವರು ಈ ಬರೇ ಪಶ್ಚಿಮ ವಲಯಕ್ಕೆ ಅಂತ ಅಲ್ಲ, ಇಡೀ ರಾಜ್ಯಾದ್ಯಂತ ಲೆಟರ್ಗಳು ಕೊಟ್ಟು ಇಡೀ ರಾಜ್ಯ ಮಟ್ಟದಲ್ಲಿ ಅವರು ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಬಹಳ ಸ್ಪಂದಿಸಿ ಎಲ್ಲಾ ಇಲಾಖೆಗಳಿಗೂ ಪ್ರತಿನಿತ್ಯನೂ ಬಹಳ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಯಾವಾಗಲೂ ಯೋಚನೆ ಮಾಡಿ ಇವತ್ತು ಸ್ಪಂದಿಸ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಪಶ್ಚಿಮ ವಲಯದ ನಾನು ಜಿಲ್ಲಾಧ್ಯಕ್ಷನಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ನಾವು ನಮ್ಮ ಬೆಂಗಳೂರು ನಗರದ ಪಶ್ಚಿಮ ವಲಯದ ಆಯುಕ್ತರ ಜೊತೆ ಈ ನಮ್ಮ KPCC ಅಧ್ಯಕ್ಷ ಡಾಕ್ಟರ್ ಸಿ ರಂಗಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಬಂದು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಕುಂದುಕೊರತೆಗಳನ್ನು ಚರ್ಚಿಸಿದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ಬೆಂಗಳೂರು ಪಶ್ಚಿಮ ಭಾಗದ ಬೀದಿ ಬದಿ ವ್ಯಾಪಾರಿಗಳ ಒಂದು ಕುಂದುಕೊರತೆಗಳನ್ನು ಆಯುಕ್ತರಿಗೆಲ್ಲ ತಿಳಿಸಲಾಗಿದೆ. ನಮ್ಮ
ರಾಜ್ಯಾಧ್ಯಕ್ಷರು ಡಾಕ್ಟರ್ ಸಿ ರಂಗಸ್ವಾಮಿ ಅವರು ವಿಶೇಷವಾಗಿ ಸಂಕ್ಷಿಪ್ತವಾಗಿ ಬೀದಿ ಬದಿ ವ್ಯಾಪಾರಿಗಳ ಚೀಟಿನ ಪರವಾಗಿ, ಸ್ವನಿಧಿ ಲೋನಿನ ಪರವಾಗಿ ಮತ್ತು ಅವರಿಗೆ ಇರ್ತಕ್ಕಂಥ ಅಡಚಣೆಗಳ ಬಗ್ಗೆ ಅವರು ಸ್ಪಂದಿಸಬೇಕು ಅಂತ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ಹಲವಾರು ಸಂಘಗಳು ಬಂದಿದ್ದು ಮತ್ತು ನಾವು ವಿಶೇಷವಾಗಿ ನಮ್ಮ ಈ ವಿಭಾಗದ ಪಶ್ಚಿಮ ವಲಯದ ನಮ್ಮ ಅಧ್ಯಕ್ಷರಾಗ್ತಕ್ಕಂಥ ಕೇಶವಮೂರ್ತಿ ಅವರು ಮತ್ತು ಡಾಕ್ಟರ್ ಶ್ರೀರಂಗಸ್ವಾಮಿ ಅವರು ಮತ್ತು ನಮ್ಮ ಜಗಣ್ಣ ಅವರು ಮತ್ತು ನಾಗರಾಜ್ ಅವರು ಮತ್ತು ಎಲ್ಲರೂ ಪಾಲ್ಗೊಂಡಿದ್ರು. ಇದು ಈ ಒಂದು ಸಭೆಯನ್ನು ನಮ್ಮ ಆಯುಕ್ತರು ಉದ್ದೇಶಿಸಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ನೀವು ಸ್ಪಂದಿಸಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸೇವೆಯನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತೇನೆ.